ವಿನಯ್ ಕುಲಕರ್ಣಿ ಕೇಸ್ ಧಾರವಾಡದ ದೊರೆಯಾಗಿದ್ದಂಥ ಅಂದರೆ ನೂರಾರು ವರ್ಷಗಳಿಂದ ಅವರ ತಾತ ಮುತ್ತಾತಂದಿರೆಲ್ಲ ಆಳ್ವಿಕೆ ಮಾಡ್ಕೊಂಡು ಬಂದಿರ್ತಾರೆ. 400 ಎಕರೆಗಿಂತ ಜಾಸ್ತಿ ಜಮೀನು ಇರುತ್ತೆ, ಆಸ್ತಿ ಇರುತ್ತೆ, ಹಣ ಇರುತ್ತೆ, ಜೊತೆಗೆ ಅಧಿಕಾರ ಇರುತ್ತೆ. ಹಾಗಿರ್ಬೇಕಾದ್ರೆ ಇವರ ಕಂಟ್ರೋಲ್ ಅಲ್ಲಿ ಆಡು ಗೊಂಬೆಗಳಾಗಿರ್ತಾರೆ ಅಲ್ಲಿರುವಂತ ಒಂದು ಪೊಲೀಸ್ ಸಿಸ್ಟಮ್ನೇ ಇವರ ಕಂಟ್ರೋಲ್ ಅಲ್ಲಿ ತಗೊಂಡವರು. ಇವರ ಆಪೋಸಿಟ್ ಯಾರಾದ್ರೂ ವಾಯ್ಸ್ ರೈಸ್ ಮಾಡೋಕ್ಕಾಗತ್ತಾ? ಇವರ ಎಗೇನ್ಸ್ಟ್ ಯಾರಾದ್ರೂ ಕ್ವಶನ್ ಕೇಳೋಕ್ಕಾಗತ್ತಾ? ಅಕಸ್ಮಾತ್ ಯಾರಾದ್ರೂ ಕೇಳಿದ್ರೆ ನಿಮ್ಮ ಕತೆ ಅಲ್ಲಿಗೆ ಮುಗೀತು. ಈ ತರ ಅಧಿಕಾರ ಹಣ ಇಟ್ಕೊಂಡು ಎಷ್ಟೋ ಜನ ಮೆರಿತಾ ಇದ್ದಾರೆ. ಅಂಥವ್ರ ಬಾಯಿ ಮುಚ್ಚಿಸಿದೆ ಅಂಡ್ ಅಂಥವರಿಗೆ ಒಂದು ಕ್ಷಣ ಸ್ವಲ್ಪ ಎದೆ ಜಲ್ ಅನ್ನುವಂಥ ಒಂದು ತೀರ್ಪು ಇವತ್ತು ಕರ್ನಾಟಕದಲ್ಲಿ ಬಂದಿದೆ. ಅದು ಜೀವಾವಧಿ ಶಿಕ್ಷೆ ಆಗಿದೆ. ಅದು ಯಾರಿಗೆ? ಕಾಂಗ್ರೆಸ್ MLA ಆಗಿದ್ದಂತ ಒಬ್ಬ ವ್ಯಕ್ತಿಗೆ. ಈ ಸ್ಟೋರಿನ ಕೇಳ್ತಾ ಹೋದ್ರೆ ಯಾವುದೇ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿಗೂ ಕೂಡ ಕಮ್ಮಿ ಇಲ್ಲ. ನೀವೇನಾದ್ರೂ ಈ ವಿಡಿಯೋಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ಸೊ ವಿದೌಟ್ ಫರ್ದರ್ ಡ್ಯೂ ಲೆಟ್ಸ್ ಗೆಟ್ ಇನ್ ಟು ವಿನಯ್ ಕುಲಕರ್ಣಿ ಕೇಸ್. ವಿನಯ್ ಕುಲಕರ್ಣಿ ಬಾರ್ನ್ ವಿತ್ ದ ಗೋಲ್ಡನ್ ಸ್ಪೂನ್ ಅಲ್ಲ, ಡೈಮಂಡ್ ಸ್ಪೂನ್. ಯಾಕೆ ಅಂತಂದರೆ ಅವರ ತಾತ 100 ವರ್ಷಗಳ ಹಿಂದೆನೇ ಧಾರವಾಡ ಯೂನಿವರ್ಸಿಟಿ ಆ್ಯಂಡ್ ಕರ್ನಾಟಕ ಏಕೀಕರಣ ಆಗೋದಕ್ಕೆ, ತುಂಡು ತುಂಡಾಗಿ ಭಾಗ ಆಗದೆ ಇರೋದಕ್ಕೆ ಒಂದು ಕಾರಣ ಅನ್ನುವಂಥ ಒಂದು ಮಾಹಿತಿ ಇದೆ. 4 ಸಲ MLA ಆಗಿರ್ತಾರೆ ಧಾರವಾಡದಲ್ಲೇ. ಅದಾದ ನಂತರ ಇವರು ಜಿಲ್ಲಾ ಪಂಚಾಯತಿಯಿಂದ ಎಂಟ್ರಿ ಕೊಡ್ತಾರೆ ಒಂದು ರಾಜಕೀಯಕ್ಕೆ. ಅದಾದ ನಂತರ ಇವರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಗೆಲ್ತಾರೆ. ಗೆದ್ದ ನಂತರ ಕಾಂಗ್ರೆಸ್ ಸೇರ್ತಾರೆ. ಕಾಂಗ್ರೆಸ್ ಸೇರಿದ ನಂತರ ಇವರಿಗೆ ಸಚಿವ ಸ್ಥಾನಗಳೆಲ್ಲ ಬರ್ತವೆ. ಸಚಿವ ಸ್ಥಾನ ಸಿಕ್ಕಿರುತ್ತೆ. 2016 ಜೂನಲ್ಲಿ ನಡೆದಂಥ ಈ ಒಂದು ಇನ್ಸಿಡೆಂಟು, ಮಹಾರಾಜರ ಥರ ಇದ್ದಂಥ ವ್ಯಕ್ತಿ ಇವತ್ತು ಜೈಲೂಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. 2016 ಜೂನಲ್ಲಿ ಏನಾಯ್ತು ಅಂತ ನೀವು ಕೇಳೋದಾದ್ರೆ, ಈ ಮನುಷ್ಯನಿಗೆ ಒಂದು ಈಗೋ, ಒಂದು ದರ್ಪ ಅನ್ನೋದು ಜಾಸ್ತಿ ಆಯ್ತು ಅಂದ್ರೆ ದೇವ್ರೊಂದ್ಸಲ ಹಿಂಗ್ ಅಂದ್ರೆ ಸಾಕು, ಇರೋ ಜಾಗ ಬದಲಾಗ್ಬಿಡುತ್ತೆ, ಪರಿಸ್ಥಿತಿಗಳು ಉಲ್ಟಾ ಪಲ್ಟಾ ಆಗ್ಬಿಡ್ತವೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. 2016 ಜೂನ್ ಆ ಟೈಮಲ್ಲಿ ಒಬ್ಬ ಅಪ್ಕಮಿಂಗ್ 26 ವರ್ಷದ ಯೋಗೇಶ್ ಗೌಡ ಅನ್ನುವಂಥ ಒಬ್ಬ ವ್ಯಕ್ತಿ, ಬಿಜೆಪಿಯ ಮುಖಂಡ ಅಂತ ಹೇಳ್ಬೋದು, ಬಿಜೆಪಿಯಿಂದ ಜಿಲ್ಲಾ ಪಂಚಾಯತ್ ಎಲೆಕ್ಷನ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಈ ತರ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಗೆಲ್ತಾ ಇರ್ತಾನೆ. ಜನರ ಪರವಾಗಿ ವಾಯ್ಸ್ ಅನ್ನ ರೈಸ್ ಮಾಡ್ತಾ ಇರ್ತಾರೆ. ವಿನಯ್ ಕುಲಕರ್ಣಿಗೆ ಯೋಗೇಶ್ ಮೇಲೆ ದ್ವೇಷ ಬರೋದಕ್ಕೆ, ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ, ಈತನನ್ನ ಮುಗಿಸ್ಬೇಕು ಅನ್ನೋದಕ್ಕೆ ಕಾರಣ, ಕೇಂದ್ರ ಬಿಂದು ಶುರುವಾಗಿದ್ದು, ಈ ಕಹಾನಿ ಶುರುವಾಗಿದ್ದು ಎಲ್ಲಿಂದ ಅಂತ ನೀವು ಕೇಳೋದಾದ್ರೆ, ಏಪ್ರಿಲ್ 23, 2016 ನಡೆದಂಥ ಒಂದು ತಾಲೂಕ್ ಲೆವೆಲ್ ಮೀಟಿಂಗ್. ಆ ಮೀಟಿಂಗಲ್ಲಿ ವಿನಯ್ ಕುಲಕರ್ಣಿ ಹಾಗೆ ಯೋಗೇಶ್ ಇಬ್ಬರು ಇರ್ತಾರೆ. ವಿನಯ್ ಕುಲಕರ್ಣಿ ಆಬ್ವಿಯಸ್ಲಿ ಅಲ್ಲಿರುವಂಥ MLA ಆಗಿರೋ ಕಾರಣಕ್ಕೆ ಇಲ್ಲಿರುವಂಥ ಜನಗಳ ಒಂದು ಸಮಸ್ಯೆಗಳನ್ನು ಅವರಿಗೆ ತಿಳಿಸ್ಬೇಕಾಗಿರುತ್ತೆ ಆ ತಾಲೂಕ್ ಮೀಟಿಂಗಲ್ಲಿ. ಆ ಮೀಟಿಂಗಲ್ಲಿ ಯೋಗೇಶ್ ಅವರು ಜನಪ್ರತಿನಿಧಿಯ ಒಂದು ರೀತಿ ಅವರು ಅಲ್ಲಿ ವಾಯ್ಸನ್ನ ರೈಸ್ ಮಾಡ್ತಾರೆ. ಅಲ್ಲಿ ನೀರಿಗೆ ಸಮಸ್ಯೆ ಇದೆ, ಜನಗಳು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅದಕ್ಕೆ ಪರಿಹಾರ ಬೇಕು ಅನ್ನೋ ರೀತಿ ಯಾವಾಗ ವಾಯ್ಸ್ನ ರೈಸ್ ಮಾಡ್ತಾರೋ ಅವಾಗ ವಿನಯ್ ಕುಲಕರ್ಣಿ ಅವರ ಈಗೋನ ಟಚ್ ಮಾಡ್ಬಿಡ್ತಾರೆ. ಯಾರು? ಯೋಗೇಶ್ ಅವರು. ಅಲ್ಲಿ ಸ್ಟಾರ್ಟ್ ಆದಂಥ ಅವರಿಬ್ಬರ ಮಧ್ಯೆ ಒಂದು ಮಾತಿನ ಸಮರ, ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಅಲ್ಲಿಂದ ವಾಪಸ್ ಹೋದಂಥ ವಿನಯ್ ಕುಲಕರ್ಣಿ ಅವರಿಗೆ ನಿದ್ದೆ ಬರಲಿಲ್ಲ. ನನ್ನ ಕ್ಷೇತ್ರದಲ್ಲಿ ಅಂದರೆ ನನ್ನ ಆಸ್ಥಾನದಲ್ಲಿ ನಾನು ರಾಜನಂತೆ ಇರುವಂಥ ಸಮಯದಲ್ಲಿ ನನಗೆ ಯಾರೋ ಒಬ್ಬ ಎದುರಾಗಿ ನಿಂತು ನನಗೆ ಪ್ರಶ್ನೆಗಳನ್ನ ಮಾಡ್ತಾನೆ ಇಷ್ಟು ಜನಗಳ ಮುಂದೆ ಅನ್ನುವಂಥ ಒಂದು ಈಗೋ ಅವರಿಗೆ ಕಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಆತನನ್ನು ನಾನು ಹೇಗಾದರೂ ಮಾಡಿ ಎಲಿಮಿನೇಟ್ ಮಾಡಲೇಬೇಕು, ನನ್ನ ಕ್ಷೇತ್ರದಲ್ಲಿ ನನ್ನ ವಿರುದ್ಧವಾಗಿ ನಿಂತ್ಕೊಂಡು ಯಾರು ಧ್ವನಿ ಎತ್ತಬಾರ್ದು ಅನ್ನುವಂಥ ಒಂದು ಏನಂತಾರೆ ಡಿಕ್ಟೇಟರ್ಶಿಪ್, ಆ ಒಂದು ಮೈಂಡ್ ಸೆಟ್ ಇದ್ದಂಥ ವ್ಯಕ್ತಿ ಏನ್ ಮಾಡ್ತಾರೆ, ಯೋಗೇಶ್ನ ಎಲಿಮಿನೇಟ್ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂತಾರೆ. ಆ ಪ್ಲಾನ್ ಯಾವ ರೀತಿ ಇತ್ತು ಅಂತ ನೀವು ಕೇಳಿ. ಈಗ ರಾಜಕೀಯದಲ್ಲಿ ಒಂದು ಹಣ ಇದೆ, ದರ್ಪ ಇದೆ, ಅಧಿಕಾರ ಇದೆ, ಎಲ್ಲ ಇದ್ದಾಗ ಅವರ ಕೈಗೊಂಬೆ ಆಗಿದ್ರು ಯಾರು? ಅಲ್ಲಿದ್ದಂಥ ಪೊಲೀಸ್ನವ್ರನ್ನ ಅವರ ಫಾರ್ಮ್ ಹೌಸ್ಗೆ ಕರೆಸ್ಕೊಂತಾರೆ. ಅವರ ಒಂದು ಮೀಟಿಂಗ್ ಪಾಯಿಂಟಿಗೆ ಕರೆಸ್ಕೊಂಡು ಒಂದು ಮಾಸ್ಟರ್ ಪ್ಲಾನ್ನ ಹಾಕೊಂತಾರೆ, ಈ ವ್ಯಕ್ತಿನ ಎಲಿಮಿನೇಟ್ ಮಾಡೋದು ಹೇಗೆ ಅಂತ. ಅವಾಗ ಆ ಮಾಸ್ಟರ್ ಪ್ಲಾನ್ ಅಲ್ಲಿ ಇನ್ವಾಲ್ವ್ ಆದಂಥ ಪೊಲೀಸ್ನವರೇ ಆ ಒಂದು ಸ್ಟೋರಿನ ಫ್ರೇಮ್ ಮಾಡ್ತಾರೆ. ನೀವು ಈ ರೀತಿ ಎಕ್ಸಿಕ್ಯೂಟ್ ಮಾಡಿದ್ರೆ ನಾವು ನೆಕ್ಸ್ಟ್ ನಿಮ್ಮ ಲೆವೆಲ್ಗೆ ಬರ್ದೇ ಇರೋ ರೀತಿ ನಾವು ನೋಡ್ಕೊಂತೀವಿ ಅಂತ. ಸೊ ಆ ಪ್ಲಾನ್ ಏನಾಗುತ್ತೆ ಅಂದ್ರೆ, ಯೋಗೇಶ್ಗೆ ಒಂದು ಹ್ಯಾಬಿಟ್ ಇರುತ್ತೆ. ಆ ಹ್ಯಾಬಿಟ್ ಏನಂದ್ರೆ ಬೆಳಗ್ಗೆ ಎದ್ದು ಜಿಮ್ಗೆ ಹೋಗೋ ಒಂದು ಹ್ಯಾಬಿಟ್ ಇರುತ್ತೆ. ಆ ಹ್ಯಾಬಿಟ್ ನ ಅಬ್ಸರ್ವ್ ಮಾಡಿದಂತ ಇವರು ಆ ಒಂದು ಟೈಮ್ ಇಸ್ ದ ರೈಟ್ ಟೈಮ್ ಅಂತ ಅನ್ಕೊಂಡು ಒಂದು ಡೇಟ್ ನ ಫಿಕ್ಸ್ ಮಾಡ್ತಾರೆ. ಆ ಡೇಟ್ ನ ಫಿಕ್ಸ್ ಮಾಡಿಕೊಂಡು 6 ಜನ ಒಂದು ಕಾರಲ್ಲಿ ಹೋಗಿ ಕಾಯ್ತಾ ಇರ್ತಾರೆ. ಬೆಳಗಿನ ಜಾವ ಯೋಗೇಶ್ ಬಂದ ನಂತರ ಈ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು. ಅದೇ ರೀತಿ ಜೂನ್ 15, 2016 ಅವತ್ತು ಬೆಳಗಿನ ಜಾವ ಸುಮಾರು 7:30 ಯೋಗೇಶ್ ತನ್ನ
ಜಿಮ್ಮಿಗೆ ಬಂದಿರ್ತಾರಂತೆ, ಉದಯ್ ಜಿಮ್ ಅಂತ ಹೇಳ್ಬಿಟ್ಟು ಇರುತ್ತೆ ಅವ್ರದ್ದು. ಆ ಜಿಮ್ಮಿಗೆ ಬಂದಂತ ತಕ್ಷಣ ಅಲ್ಲಿ ಅವರು ಬರೋದನ್ನ ಕಾಯ್ಕೊಂಡು ಆಲ್ರೆಡಿ ಹುಂಡೈ ಕಾರಲ್ಲಿ, ಒಂದು ಕಪ್ಪು ಕಾರಲ್ಲಿ 6 ಜನ ಮಾರಕಾಸ್ತ್ರಗಳನ್ನ ರೆಡಿ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಏನ್ ಇಟ್ಕೊಂಡಿರ್ತಾರೆ ಅಂದ್ರೆ ಖಾರ ಪುಡಿಯನ್ನ ಕೈಲಿ ಇಟ್ಕೊಂಡಿರ್ತಾರಂತೆ. ಯಾವಾಗ ಯೋಗೇಶ್ ಇನ್ನೇನ್ ಜಿಮ್ ಒಳಗಡೆ ಎಂಟ್ರಿ ಕೊಡಬೇಕು ಆ ಟೈಮನ್ನ ನೋಡ್ಕೊಂಡು ಇವರು ಒಂದೇ ಸಲ ಅಟ್ಯಾಕ್ ಮಾಡಿ ಅವರ ಕಣ್ಣಿಗೆ ಈ ಖಾರ ಪುಡಿಯನ್ನ ಎರಚಿ ನಂತರ ಮಾರಕಾಸ್ತ್ರಗಳನ್ನ ತಗೊಂಡು ಅವ್ರ ಮೇಲೆ ಹಲ್ಲೆ ಮಾಡಿ ಅಲ್ಲೇ ಅವ್ರನ್ನ ಮುಗಿಸ್ಬಿಡ್ತಾರೆ. ಮುಗಿಸಿದ ನಂತರ ಅದೇ ಕಾರ್ ಒಳಗಡೆ ಹತ್ಕೊಂಡು ಅಲ್ಲಿಂದನೇ ಎಸ್ಕೇಪ್ ಆಗ್ತಾರೆ. ಈ ಒಂದು ಪಾಯಿಂಟನ್ನ ಎಕ್ಸಿಕ್ಯೂಷನ್ ಡೇ ಏನ್ ನಡೀತು, ಹೇಗ್ ಮಾಡಿದ್ರು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದ್ರೆ ಈ ಕತೆಗೆ ಟ್ವಿಸ್ಟ್ ಸಿಕ್ಕಿದ್ದು ಅಂಡ್ ಈ ಕತೆನಲ್ಲಿ ಯಾರು ಸ್ಟೋರಿನ ಫ್ರೇಮ್ ಮಾಡಿಕೊಟ್ರು, ಯಾರು ಇನ್ವಾಲ್ವ್ ಆಗಿದ್ರು, ಬೇರೆಯವ್ರು ಯಾರು ಬಂದ್ರು, ಎಲ್ಲ ವಿಚಾರಗಳು ನಿಮಗೆ ಶಾಕ್ ಅನ್ಸುತ್ತೆ ಮುಂದೆ ಹೋಗ್ತಾ ಹೋಗ್ತಾ. ಅದಾದ ನಂತರ ಪೊಲೀಸ್ನವರು ಆಸ್ ಯೂಶುವಲ್ ಒಂದು ಮರ್ಡರ್ ಕೇಸ್ ಆಗಿದೆ ಅಂತ ಹೇಳ್ಬಿಟ್ಟು ಆ ಒಂದು ಕೇಸ್ನ ರಿಜಿಸ್ಟರ್ ಮಾಡ್ಕೊಂತಾರೆ. ರಿಜಿಸ್ಟರ್ ಮಾಡ್ಕೊಂಡು ಯಾರು ಏನು ಅಂತ ಹುಡುಕಾಟದಲ್ಲಿ ಇದೀವಿ ಅನ್ನುವಂತ ಒಂದು ಆಕ್ಟಿಂಗ್ ನ ಶುರು ಮಾಡ್ಕೊಂತಾರೆ. ಅದಾದ ನಂತರ 6 ಜನ ತನ್ನಷ್ಟಕ್ಕೆ ತಾನೇ ಪೊಲೀಸ್ ಸ್ಟೇಷನ್ ಬಂದು ನಾವೇ ಇವ್ರನ್ನ ಕೊಲೆ ಮಾಡಿದ್ದು ಯೋಗೇಶ್ನ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಸರೆಂಡರ್ ಆಗ್ಬಿಡ್ತಾರೆ. ಪೊಲೀಸ್ನವ್ರು ಆಶ್ಚರ್ಯನೇ ಆಗೋದಿಲ್ಲ, ಇವರೇ ಮಾಡಿದ್ದು, ಇವರಲ್ವಾ ಮಾಡಿದ್ದು ಅಂತ ಇನ್ವೆಸ್ಟಿಗೇಷನ್ ಕೂಡ ಮಾಡೋದಿಲ್ಲ. ಇವರೇ ಮಾಡಿದ್ದು ಅಂತ ಕನ್ಫರ್ಮೇಷನ್ ತಗೊಂಡು ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾ ಇರ್ತಾರೆ ಈ ಕೇಸ್ನ. ಅದೇ ಟೈಮಲ್ಲಿ ಈ ಕೊಲೆಯನ್ನ ಮಾಡಿಸಿರೋದು ಇವರೇ ಅಂತ ಹೋರಾಟ ಮಾಡಿದ್ದು ಇಬ್ರು. ಒಬ್ರು ಯೋಗೇಶ್ ಅವರ ಹೆಂಡತಿ, ಇನ್ನೊಬ್ರು ಯೋಗೇಶ್ ಅವರ ಬ್ರದರ್. ಯೋಗೇಶ್ ಅವರ ಬ್ರದರ್ ಮತ್ತೆ ವೈಫ್ ಇಬ್ರು ಈ ಕೊಲೆಗೆ ಮುಖ್ಯ ಕಾರಣ ಯಾರು ಅಂದ್ರೆ ಅದು ವಿನಯ್ ಕುಲಕರ್ಣಿ ಅಂತ ಡೈರೆಕ್ಟ್ ಆಗಿ ಅವ್ರ ಮೇಲೆ ಪಾಯಿಂಟ್ ಮಾಡಿ ಹೇಳ್ತಿರ್ತಾರೆ. ಬಟ್ ಆದ್ರೆ ಯಾವುದೇ ಪೊಲೀಸ್ನವರು ಅವರ ಕಡೆಗೆ ಬೆರಳು ತೋರಿಸಿದ್ರು ಸಹ ಅವ್ರ ಮೇಲೆ ಯಾವುದೇ ರೀತಿ ಒಂದು ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ. ಅದರ ಬದಲಾಗಿ ಪೊಲೀಸ್ನವ್ರು ಏನ್ ಮಾಡ್ತಿರ್ತಾರೆ, ಈ ಒಂದು ಕೊಲೆ ನಡೆದಂತ ಒಂದು ಘಟನೆಯಲ್ಲಿ ಯಾವ್ದಾದ್ರು ಎವಿಡೆನ್ಸ್ಗಳಿದೆಯಾ, ಆ ಎವಿಡೆನ್ಸ್ಗಳನ್ನ ಯಾವ ರೀತಿ ಹಾಳು ಮಾಡೋದು ಅನ್ನೋವಂತ ಒಂದು ಕಾರ್ಯನ ಮಾಡ್ತಾ ಇರ್ತಾರೆ ಇಂಡೈರೆಕ್ಟ್ಲಿ. ಈ ತಾಲೂಕ್ ಲೆವೆಲ್ ಯಾವಾಗ ಸಭೆ ನಡೆದಿರುತ್ತೆ, ವಿನಯ್ ಕುಲಕರ್ಣಿ ಮತ್ತೆ ಯೋಗೇಶ್ ಮಧ್ಯೆ ಜಗಳ ಯಾವಾಗ ಆಗಿರುತ್ತೆ, ಅದಾದ ನಂತರ ಜಿಲ್ಲಾ ಪಂಚಾಯತ್ ಚುನಾವಣೆ ಇರುತ್ತೆ, ಆ ಚುನಾವಣೆಯಲ್ಲಿ ಭಾಗವಹಿಸಬಾರದು ಅಂತ ಹೇಳ್ಬಿಟ್ಟು ವಿನಯ್ ಕುಲಕರ್ಣಿ ತನ್ನ ಪವರ್ನ ಯೂಸ್ ಮಾಡಿಕೊಂಡು ಪೊಲೀಸ್ನವ್ರನ್ನ ಚೂ ಬಿಟ್ಟು ಯೋಗೇಶ್ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಿರ್ತಾರೆ. ಜೈಲಲ್ಲಿ ಇದ್ರೂ ಸಹ ಯೋಗೇಶ್ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಗೆದ್ದಿರ್ತಾರೆ. ಜೂನ್ 15, 2016 ದಿನ ಯೋಗೇಶ್ ಅವರ ಕೊಲೆ ನಡೆಯೋದಕ್ಕೂ ಮುಂಚೆನೆ, ಅಂದ್ರೆ ಒಂದು ದಿನ ಮುಂಚೆನೆ ಯೋಗೇಶ್ ಅವರ ಮನೆಗೆ ಅನಾನಿಮಸ್ ಲೆಟರ್ ಬಂದಿರುತ್ತೆ. ಆ ಲೆಟರ್ ಅಲ್ಲಿ ಏನಂತ ಬರೆದಿರ್ತಾರೆ ಅಂದ್ರೆ, ನಿಮ್ಮ ಮೇಲೆ ಆಲ್ರೆಡಿ ಸಂಚು ರೂಪಿಸಿದ್ದಾರೆ, ನಿಮ್ಮನ್ನ ಕೊಲೆ ಮಾಡುವಂತ ಪ್ರಯತ್ನದಲ್ಲಿದ್ದಾರೆ, ಹುಷಾರು ಅನ್ನೋ ರೀತಿ. ಆದ್ರೆ ಯೋಗೇಶ್ ಅವರಿಗೆ ಈ ರೀತಿ ಒಂದಷ್ಟು ಪತ್ರಗಳು ಬರ್ತಾನೆ ಇತ್ತು, ಕೊಲೆ ಬೆದರಿಕೆ ಬರ್ತಾನೆ ಇತ್ತು. ಆಸ್ ಯೂಶುವಲ್ ಇಗ್ನೋರ್ ಮಾಡ್ದಂಗೆ ಈ ಪತ್ರವನ್ನು ಕೂಡ ಇಗ್ನೋರ್ ಮಾಡಿ ನೆಕ್ಸ್ಟ್ ಡೇ ಜಿಮ್ ಹತ್ರ ಹೋದಾಗ ಕೊಲೆಯನ್ನು ಮಾಡ್ತಾರೆ. ಯೋಗೇಶ್ ಫ್ಯಾಮಿಲಿ ಯೋಗೇಶ್ನ ಕೊಲೆಗೆ ವಿನಯ್ ಕುಲಕರ್ಣಿ ಅವರೇ ಕಾರಣ ಅಂತ ಹೇಳ್ತಿದ್ದಾರೆ. ಆದ್ರೆ ಪೊಲೀಸ್ನವರು ಈ ಕೊಲೆಗೆ ಕಾರಣ ಯಾರು ಏನು ಅಂತ ಕೊಟ್ಟಿದ್ದಾರೆ ಅಂದ್ರೆ, ಯೋಗೇಶ್ಗೂ ಮತ್ತೆ ನಾಗೇಂದ್ರ ತೊಡ್ಕರ್ ಅನ್ನುವಂತ ಒಬ್ಬ ವ್ಯಕ್ತಿಗೂ ಇಬ್ರು ಮಧ್ಯೆ ಯಾವುದೋ ಒಂದು ಹೊಲ, ಈ ಜಮೀನಿನ ಮಧ್ಯೆ ಸಮಸ್ಯೆ ಆಗಿರುತ್ತೆ, ಅವರಿಬ್ರು ಮಧ್ಯೆ ಜಗಳ ಆಗಿರುತ್ತೆ. ಅದೇ ಕಾರಣಕ್ಕೆ ಆತ ಈತನ ಮೇಲೆ ಒಂದು ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಈ ಒಂದು ಕೊಲೆ ನಡೆದಿದೆ ಅನ್ನೋ ರೀತಿ ಒಂದು ಸ್ಟೋರಿನ ಫ್ರೇಮ್ ಮಾಡ್ತಾರೆ. ಆದರೆ ಫ್ಯಾಮಿಲಿ ಮಾತ್ರ ಹೋರಾಟ ಮಾಡ್ತಾನೆ ಇರುತ್ತೆ, ನ್ಯಾಯ ಸಿಗಬೇಕು, ಇದು ಸುಳ್ಳು, ಇದಕ್ಕೆ ಡೈರೆಕ್ಟ್ ಕಾರಣ ವಿನಯ್ ಕುಲಕರ್ಣಿ ಅಂತ. ಆ ಟೈಮಲ್ಲಿ ವಿನಯ್ ಕುಲಕರ್ಣಿ ಏನು ಮಾಡ್ತಾರೆ ಅಂದರೆ, ಅಲ್ಲಿದ್ದಂಥ DYSP ತುಳಿಜಪ್ಪ ಅವರನ್ನು ಯೋಗೇಶ್ ಅವರ ಬ್ರದರ್ ಗುರುನಾಥ್ ಗೌಡ ಅವ್ರ ಮನೆಗೆ ಕಳಿಸಿ 2 ರೀತಿ ಮಾತುಗಳನ್ನ ಆಡ್ತಾರೆ. ಒಂದು, ನೀನು ಇದ್ರ ಮೇಲೆ ಹೋರಾಟ ಮಾಡೋದನ್ನು, ಈ ಕೇಸನ್ನು ವಾಪಸ್ ತಗೊಳ್ಳಿಲ್ಲ ಅಂದರೆ ನಿನಗೆ ಬೇರೆ ಇನ್ನೊಂದು ಸ್ಕೆಚ್ ಹಾಕ್ತಾರೆ ಅಂತ ಒಂದು ರೀತಿ. ಅದಕ್ಕೆ ಒಪ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ, ಅಂದರೆ ಫಸ್ಟ್ ಏನು ಮಾಡಿದ್ದಾರೆ, ಈ ಕೇಸನ್ನು ವಾಪಸ್ ತೊಗೊಂಡ್ಬಿಡು, ನಿನ್ಗೆ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ಕೊಡ್ತೀನಿ ಅಂತ ಒಂದು ಆಮಿಷವನ್ನು ಒಡ್ಡಿದ್ದಾರೆ. ಆದರೆ ಆ ವ್ಯಕ್ತಿ ಒಪ್ಕೊಂಡಿಲ್ಲ. ಅದಾದ ನಂತರ ಧಮಕಿ ಹಾಕಿದ್ದಾರೆ, ತಗೊಳ್ಳಿಲ್ಲ ಅಂದರೆ ನಿನ್ನ ಕತೆ ಅಷ್ಟೇ ಅನ್ನೋ ಥರ. ಆದ್ರೂ ಸಹ ಯೋಗೇಶ್ ಅವರ ಬ್ರದರ್ ಒಪ್ಕೊಳ್ಳಿಲ್ಲ, ನಿರಂತರವಾಗಿ ಹೋರಾಟಕ್ಕೆ ಇಳಿತಾರೆ. ನಿಮ್ಗಳಿಗೆಲ್ಲ ಇನ್ನೊಂದು ಪ್ರಶ್ನೆ ಕಾಡ್ಬೋದು, ಏನಂದರೆ ಆ ಕೊಲೆ ನಡೆದಂಥ ಸ್ಥಳದಲ್ಲಿ ಅಂದರೆ ಜಿಮ್ ಹತ್ರ ಬೇರೆ ಯಾರು ಬಂದಿರಲಿಲ್ವಾ, ಯಾರು ವಿಟ್ನೆಸ್ ಇರಲಿಲ್ವಾ, ಅಲ್ಲಿ ಯಾವುದು CCTV ಕ್ಯಾಮ್ರಾಗಳಿರಲಿಲ್ವಾ, ಬೆಳಿಗ್ಗೆ ಹೊತ್ತು ಯಾರು ಓಡಾಡಲಿಲ್ವಾ, ಯಾರು ಈ ಕೊಲೆನ ನೋಡಲಿಲ್ವಾ ಅಂತ ನೀವು ಕೇಳೋದಾದರೆ, ಎಸ್, ತುಂಬ ಜನ ನೋಡಿದಂಥ ಸಾಕ್ಷಿದಾರರು ಇದ್ದರು. ಬಟ್ ಇವ್ರೇನು ಮಾಡಿದ್ದಾರೆ, ವಿನಯ್ ಕುಲಕರ್ಣಿ ಅವರು ಈತನ ರೈಟ್ ಹ್ಯಾಂಡ್ ಒಬ್ಬ ಇರ್ತಾನೆ, ಬಸವರಾಜ್ ಮುತ್ತಗಿ ಅಂತ ಹೇಳ್ಬಿಟ್ಟು, ಆ ರೈಟ್ ಹ್ಯಾಂಡ್ನ ಮುಂದೆ ಇಟ್ಕೊಂಡು ಯಾರ್ಯಾರು ಈ ಸಾಕ್ಷಿದಾರರು ಅಂತ ಇರ್ತಾರೆ, ಯಾರ್ಯಾರು ನೋಡಿರ್ತಾರಲ್ಲ ವಿಟ್ನೆಸ್ಸು, ಅವ್ರುಗಳನ್ನ ಕಿಡ್ನಾಪ್ ಮಾಡಿಕೊಂಡು ಎಲ್ಲಿ ಕರ್ಕೊಂಡೋಗಿರ್ತಾರೆ, ಗೋವಾ ಕರ್ಕೊಂಡೋಗಿರ್ತಾರೆ. ಗೋವಾದಲ್ಲಿ ಒಂದು ರೆಸಾರ್ಟಲ್ಲಿ ಅವ್ರನ್ನ ಇರಿಸಿರ್ತಾರೆ. ರೆಸಾರ್ಟಲ್ಲಿ ಇಟ್ಟಿರುವಂಥ ಸಾಕ್ಷಿದಾರರನ್ನ ಇನ್ನೇನು ಕೋರ್ಟಲ್ಲಿ ಒಂದು ಟ್ರಯಲ್ಸ್ ನಡೆಯುತ್ತಲ್ಲ, ಆ ಟ್ರಯಲ್ಸಲ್ಲಿ ಸಾಕ್ಷಿದಾರರೆಲ್ಲ ಬಂದು ಸಾಕ್ಷಿ ಹೇಳ್ಬೇಕಲ್ಲ, ಅಂಥ ದಿನ ಇರುತ್ತಲ್ಲ, ಆ ದಿನದ ಹಿಂದಿನ ದಿನ ಏನು ಮಾಡ್ತಾರೆ, ಧಾರವಾಡದಲ್ಲಿ ಔಟ್ಸ್ಕಟ್ಟಲ್ಲಿ ಇರುವಂಥ ವಿನಯ್ ಕುಲಕರ್ಣಿ ಅವರ ರೆಸಾರ್ಟಿಗೆ ಕರ್ಕೊಂಡೋಗಿ, ಅಂದರೆ ಅವ್ರದೇ ಒಂದು ಓನ್ ಫಾರ್ಮ್ ಹೌಸ್ ಏನೋ ಒಂದು ಇರುತ್ತಲ್ಲ, ಅಲ್ಲಿ ಕರ್ಕೊಂಡೋಗಿ ಇರಿಸ್ಕೊಂತಾರೆ. ಅಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗ್ತಾರೆ ಅಂದರೆ, ಪೊಲೀಸ್ನವ್ರು ಬಂದಿರ್ತಾರೆ,
ಬಂದಿರ್ತಾರೆ, ವಿನಯ್ ಕುಲಕರ್ಣಿ ಬಂದಿರ್ತಾರೆ, ಆ್ಯಂಡ್ ಆಲ್ಸೋ ಲಾಯರ್ಸ್ಗಳು ಬಂದು ಅಲ್ಲಿರುವಂಥ ಸಾಕ್ಷಿದಾರರಿಗೆ ಸ್ಟೋರಿನ ಫ್ರೇಮ್ ಮಾಡ್ತಾರೆ. ನೀವು ಯಾವುದಕ್ಕೆ ಎಸ್ ಅಂತ ಹೇಳಬೇಕು, ಯಾವುದಕ್ಕೆ ನೋ ಅಂತ ಹೇಳಬೇಕು, ಯಾವುದಕ್ಕೆ ಏನಂತ ಹೇಳಬೇಕು, ಎಲ್ಲದನ್ನ ಇಲ್ಲಿ ಇನ್ನೊಬ್ಬರು ಡೈರೆಕ್ಟರ್ ಬಂದು ಈ ಸ್ಟೋರಿನ ಈ ರೀತಿ ನೀವು ರೆಪ್ರೆಸೆಂಟ್ ಮಾಡಬೇಕು ಕೋರ್ಟಲ್ಲಿ, ಈ ರೀತಿ ನೀವು ಹೇಳಬೇಕು ಕೋರ್ಟಲ್ಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಮೈಂಡ್ ವಾಶ್ ಮಾಡ್ತಾರೆ. ಅಲ್ಲಿಂದ ಕೋರ್ಟಿಗೆ ಕರ್ಕೊಂಬರ್ತಾರೆ. ಕೋರ್ಟಿಗೆ ಕರ್ಕೊಂಬಂದಾಗ ಎಷ್ಟೋ ಜನ ಅವ್ರು ಹೇಳ್ಕೊಟ್ಟಂಗೆ ಹೇಳ್ತಾರೆ, ಅಂದರೆ ಸ್ಕ್ರಿಪ್ಟಲ್ಲಿ ಏನಿರುತ್ತೆ ಅದನ್ನ ಹೇಳ್ತಾರೆ. ಎಷ್ಟೋ ಜನ ಏನು ನಡೆದಿದೆ ಅದನ್ನು ಹೇಳ್ಬಿಡ್ತಾರೆ. ಇಲ್ಲಿ ವಿನಯ್ ಕುಲಕರ್ಣಿ ಅವರ ಎಗೇನ್ಸ್ಟ್ ಆಗಿ ಈ ಒಂದು ಪಾಯಿಂಟ್ ಅಲ್ಲೇ ಆಕ್ಚುಲಿ ಕೇಸು ಟರ್ನ್ ಆಗಿದ್ದು. ಆದ್ರೆ ಅಲ್ಲಿ ಹೇಳಿದಂತ ಸಾಕ್ಷಿದಾರರಲ್ಲಿ ಯಾರನ್ನು ಸಹ ಡೈರೆಕ್ಟ್ ಆಗಿ ವಿನಯ್ ಕುಲಕರ್ಣಿ ಅವರೇ ಕಾರಣ ಅಂತ ಯಾರು ಒಂದು ಮಾತನ್ನು ಕೂಡ ಹೇಳೋದಿಲ್ಲ. ಸುಮಾರು 3 ವರ್ಷಗಳ ಕಾಲ ಸತತ ಹೋರಾಟದಲ್ಲಿ ಯಾರು ಯೋಗೇಶ್ ಅವರ ಬ್ರದರ್ ಹೋರಾಟ ಮಾಡ್ತಾನೆ ಇರ್ತಾರೆ. ಯಾವಾಗ 2019ರಲ್ಲಿ ಬಿಜೆಪಿ ಗವರ್ನಮೆಂಟ್ ಬರುತ್ತೋ, ಬಿಜೆಪಿ ಗವರ್ನಮೆಂಟ್ ಬಂದಾಗ ಯಡಿಯೂರಪ್ಪನವರ ಹತ್ರ ಹೋಗಿ ಇದೇ ಒಂದು ಪ್ರಕರಣವನ್ನ ಹೈಲೈಟ್ ಮಾಡಿ ಯಾವಾಗ ಗುರುನಾಥ್ ಗೌಡ ಅವರು ಕೇಳ್ತಾನೆ ಇರ್ತಾರೋ ಅವಾಗ ಆ ಕೇಸು ಸಿಬಿಐಗೆ ಹೋಗುತ್ತೆ. ಯಾವಾಗ ಸಿಬಿಐಗೆ ಹೋಗುತ್ತೆ ನೋಡಿ, ಆವಾಗ ಸಿಬಿಐ ಎಂಟ್ರಿ ಕೊಡ್ತಾರೆ ನೋಡಿ ಎಲ್ಲಿಗೆ, ಧಾರವಾಡ್ಗೆ ಎಂಟ್ರಿ ಕೊಟ್ಟ ತಕ್ಷಣ ಅವರಿಗೆ ಮೊದಲು ಗೊತ್ತಾಗೋದೇನೆಂದ್ರೆ ಇಲ್ಲಿವರೆಗೂ ಏನೇನು ಸ್ಟೋರಿ ನಡೆದಿದೆ ಆ ಸ್ಟೋರಿನ ಫ್ರೇಮ್ ಮಾಡಿರೋರು, ಕಥೆನ ಬರೆದಿರೋರೆಲ್ಲ ಡೈರೆಕ್ಟರ್ಗಳು ಯಾರು ಅಂತಂದರೆ ಪೊಲೀಸ್ನವರು, ಅಲ್ಲಿರುವಂಥ ಲೋಕಲ್ ಪೊಲೀಸ್ಗಳು. ಅವರಿಗೆ ಇಷ್ಟ ಬಂದಂತೆ ಸ್ಟೋರಿನ ಬರ್ಕೊಂಡು, ಅವ್ರಿಗೆ ಇಷ್ಟ ಬಂದಂತೆ ಎಕ್ಸಿಕ್ಯೂಷನ್ನ ಮಾಡಿಕೊಂಡು, ಎವಿಡೆನ್ಸ್ಗಳನ್ನ ಹಾಳು ಮಾಡಿಕೊಂಡು ಬೇರೆ ರೀತಿ ಈ ಒಂದು ಕೊಲೆ ಪ್ರಕರಣವನ್ನು ತಿರ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರು ಫ್ರೆಶ್ ಆಗಿ ಯಾವುದೇ ಒಂದು ಪೊಲೀಸ್ ರಿಪೋರ್ಟಲ್ಲಿ ಏನೇನು ಚಾರ್ಜ್ ಶೀಟ್ ಮಾಡಿದ್ದಾರೆ ಅದನ್ನು ಯಾವುದನ್ನು ನಂಬದೆ ಫ್ರೆಶ್ ಆಗಿ ಕೇಸ್ನ ತೊಗೊಂಡು ಸ್ಟಾರ್ಟಿಂಗಿಂದ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬರ್ತಾರೆ. ಇವರು CBIನವರು ಅಂದಮೇಲೆ ಒಂದು ಲೆವೆಲ್ಗೆ ಮೇಲೆ ಇರ್ತಾರೆ. ಅವರ ಒಂದು ಥಿಂಕಿಂಗ್ ಪ್ರೊಸೆಸ್ಸು, ಅವರು ಸಾಲ್ವ್ ಮಾಡಿರುವಂಥ ಕೇಸ್ಗಳು ಇದನ್ನೆಲ್ಲ ನೋಡ್ತಾ ಇದ್ದರೆ ಅವ್ರದ್ದು ಮೆಂಟಲ್ ಎಬಿಲಿಟಿ ಬೇರೆ ಥರನೇ ಇರ್ತಾರೆ. ಅವ್ರು ಥಿಂಕ್ ಮಾಡೋದೇ ಬೇರೆ ಥರ ಇರ್ತಾರೆ. ಅವ್ರು ಈಸಿಯಾಗಿ ಯಾರನ್ನ ಬೇಕಾದರೂ ಕಂಡುಹಿಡಿಬೋದು, ಯಾವುದನ್ನ ಬೇಕಾದರೂ ಕಂಡುಹಿಡಿಬೋದು. ಸೊ ಆ ಜಾಗಕ್ಕೆ ಫಾರೆನ್ಸಿಕ್ ಬಂದಿರ್ತಾರೆ, ಫಾರೆನ್ಸಿಕ್ ರಿಪೋರ್ಟ್ಗಳನ್ನೆಲ್ಲ ತೊಗೊತಾರೆ. ಆ್ಯಂಡ್ ಆ ಜಾಗದಲ್ಲಿ ಎವಿಡೆನ್ಸ್ಗಳೇನೇನಿದೆ, ಪ್ರತ್ಯಕ್ಷ ಸಾಕ್ಷಿ ಯಾರಿದ್ದಾರೆ, ಪರೋಕ್ಷವಾಗಿ ಸಾಕ್ಷಿ ಹೇಳೋರು ಯಾರಿದ್ದಾರೆ, ಯಾರನ್ನ ಎಲ್ಲಾದರೂ ಕಿಡ್ನಾಪ್ ಮಾಡಿದ್ದಾರೆ, ಎಲ್ಲವನ್ನು ಕಲೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಅದರಲ್ಲಿ ಅವ್ರಿಗೆ ಸಿಕ್ಕಂಥ ಕೆಲವು ಸಾಕ್ಷಿಗಳು, ಕೆಲವು ಎವಿಡೆನ್ಸ್ಗಳು, ಕೆಲವು ಫಾರೆನ್ಸಿಕ್ ರಿಪೋರ್ಟ್ಗಳು ಇದನ್ನೆಲ್ಲ ನೀವು ನೋಡೋದಾದರೆ, ಒಂದು ಅವರು ಕೊಲೆ ಮಾಡಿದಂಥ ಜಾಗದಲ್ಲಿ ಇರುವಂಥ ಒಂದು ಪೋಸ್ಟ್ ಆಫೀಸ್ನಲ್ಲಿ ಒಂದು CCTV ಕ್ಯಾಮ್ರಾ ಇರುತ್ತೆ. ಆ CCTV ಕ್ಯಾಮ್ರಾದಲ್ಲಿ ಒಂದು ರೆಕಾರ್ಡಿಂಗ್ ಆಗಿರುತ್ತೆ. ಆ ರೆಕಾರ್ಡಿಂಗ್ನ ಇವರು ಹಾಳು ಮಾಡಿರೋದಿಲ್ಲ. ಆ ಒಂದು ಎವಿಡೆನ್ಸ್ ಇವ್ರಿಗೆ ಸಿಗುತ್ತೆ. ಸೊ ಅಲ್ಲಿ ಯಾರು ಆ್ಯಕ್ಚುಲ್ ಕೊಲೆ ಮಾಡಿದ್ದಾರೆ 6 ಜನ, ಅದು CBIನವ್ರಿಗೆ ಗೊತ್ತಾಗುತ್ತೆ. ಅದೊಂದು ಕಲೆ ಆಯಿತಾ. ಅದಾದ ನಂತರ ಇಲ್ಲಿ ಸಾಕ್ಷಿ ಹೇಳೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ಈತನಿಂದನೇ ಒಂದು ಕೇಸು ಟ್ವಿಸ್ಟ್ ಆಗೋದು. ಆತನ ಹೆಸರೇ ಬಸವರಾಜ್ ಮುತ್ತಗಿ. ಯಾರು ಬಸವರಾಜ್ ಮುತ್ತಗಿ ಅಂದರೆ ನಾನು ಮೊದಲು ಹೇಳಿದೆ, ವಿನಯ್ ಕುಲಕರ್ಣಿ ಅವರ ರೈಟ್ ಹ್ಯಾಂಡ್ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ಆತನ ಮುಖಾಂತರನೇ ಎಷ್ಟೋ ಕೆಲಸಗಳನ್ನ ಮಾಡಿಸಿರ್ತಾನೆ. ಅದರಲ್ಲಿ ಮೇನ್ ಕೆಲಸಗಳನ್ನ ಏನು ಮಾಡಿಸಿರ್ತಾನೆ ಅಂದರೆ, ಸಾಕ್ಷಿದಾರರನ್ನು ಕಿಡ್ನಾಪ್ ಮಾಡಿಸಿ ರೆಸಾರ್ಟಲ್ಲಿ ಇಟ್ಟಿರ್ತಾನಲ್ಲ, ಅದೆಲ್ಲ ಮಾಡಿದ್ದು ಯಾರು ಅಂದರೆ ಈ ಮುತ್ತಗಿ ಏನಕ್ಕೆ ಅವರ ಎಗೇನ್ಸ್ಟಾಗಿ ಸಾಕ್ಷಿ ಹೇಳೋದಕ್ಕೆ, ಅಂದರೆ ಸತ್ಯವನ್ನು ಹೇಳೋದಕ್ಕೆ ಯಾಕೆ ಒಪ್ಕೊಂಡು ಬರ್ತಾನೆ ಅಂತ ನೀವು ಕೇಳೋದಾದರೆ, ಮುತ್ತಗಿಯವರ ಮೇಲೂ ಒಂದು ಸ್ಕೆಚ್ ನಡೆದಿರುತ್ತಂತೆ. ಯಾರ ಕಡೆಯಿಂದ? ವಿನಯ್ ಕುಲಕರ್ಣಿ ಕಡೆಯಿಂದ. ಯಾಕೆ ಅಂತಂದರೆ ಈ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ಅಂದರೆ ಅದು ಬಸವರಾಜ್ ಮುತ್ತಗಿ. ಆತ ಮುಂದೆ ಯಾವಾಗಾದರೂ ಒಂದು ಕಡೆ ಬಾಯಿ ಬಿಡುವಂಥ ಸಾಧ್ಯತೆ ಇದೆ. ಅದಕ್ಕೆ ಆತನನ್ನು ಕೂಡ ಮುಗಿಸ್ಬಿಡೋಣ ಅಂತ ಒಂದು ಸ್ಕೆಚ್ ಹಾಕ್ಕೊಂಡಿದ್ರು ಅನ್ನುವಂಥ ಮಾಹಿತಿ ಯಾವಾಗ ಬಸವರಾಜ್ಗೆ ಗೊತ್ತಾಗುತ್ತೋ ಆವಾಗ ನಾನು ಸತ್ಯವನ್ನು ಹೇಳ್ಬಿಡ್ತೀನಿ, ನನಗೆ ನನ್ನ ಫ್ಯಾಮಿಲಿಗೆ ಸಪೋರ್ಟ್ ಬೇಕು ಅಂತ ಯಾವಾಗ ಕೋರ್ಟ್ನ ಮೊರೆ ಹೋಗ್ತಾರೋ, CBIನ ಮೊರೆ ಹೋಗ್ತಾರೋ, ಅವಾಗ ಲೋಕಲ್ ಪೊಲೀಸ್ ಸಪೋರ್ಟ್ ಸಿಗೋದಿಲ್ಲ ಅವ್ರಿಗೆ. ಅಂದರೆ ಅಲ್ಲಿ ಎಸ್ಕಾರ್ಟ್ ಆಗಿ ಇರ್ತಾರಲ್ಲ, ಅವ್ರ ಮೇಲೆ ಕೊಲೆ ಬೆದರಿಕೆ ಇರುತ್ತೆ, ಅವ್ರಿಗೆ ಎಸ್ಕಾರ್ಟ್ ಆಗಿ ಇರ್ತಾರಲ್ಲ, ಲೋಕಲ್ ಪೊಲೀಸ್ ಇರೋದಿಲ್ಲ. ಅದರ ಬದಲಾಗಿ CRPF ಇರ್ತಾರಂತೆ ಅವ್ರ ಮನೆ ಮುಂದೆ, ಅವ್ರ ಮೇಲೆ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೆ. ಅದಾದ ನಂತರ ಯಾರನ್ನ ಇಲ್ಲಿಗೆ ರೆಸಾರ್ಟ್ಗೆ ಕರ್ಕೊಂಡು ಹೋಗಿರ್ತಾರೆ ನೋಡಿ, ಆ ರೆಸಾರ್ಟ್ಗೆ ಹೋದಂಥ ಬಿಲ್ಸ್ಗಳು, ಟ್ರಾವೆಲ್ ಡೀಟೇಲ್ಸ್ಗಳು ಎಲ್ಲ CBIನವ್ರು ಕಲೆ ಹಾಕೊಂತಾರೆ. ಈಗ ನೀವುಗಳು ಕೇಳ್ಬೋದು, ವಿನಯ್ ಕುಲಕರ್ಣಿ ಇನ್ವಾಲ್ವ್ ಆಗಿದ್ದಾರೆ, ಇವರೇ ಈ ಒಂದು ಸುಪಾರಿ ಕೊಟ್ಟಿದ್ದಾರೆ ಅಂತ ಕಂಡುಹಿಡಿದಿದ್ದು ಹೇಗೆ ಅಂತ. ಫಸ್ಟು 6 ಜನ ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವುಗಳೇ ಕೊಲೆ ಮಾಡಿದ್ದೀವಿ ಅಂತ ಒಪ್ಕೊಂಡು ಪೊಲೀಸ್ಗೆ ಹಾಜರಾಗ್ತಾರಲ್ಲ, ಅವರು ಡಮ್ಮಿ. ಆದರೆ ಆ್ಯಕ್ಚುಲಿ ಕೊಲೆ ಮಾಡಿರೋದು ಹೊರಗಡೆಯಿಂದ ಕರೆಸಿರೋನ್ನ ಸುಪಾರಿ ಕೊಟ್ಟು ಕೊಲೆ ಮಾಡಿರೋದಿದ್ದು. ಆ 6 ಜನರನ್ನ ಸಂಭವ ಕಂಡಿಡಿದು CBIನವರು ಅವರ ವಶಕ್ಕೆ ಪಡ್ಕೊತಾರೆ. ಆ್ಯಂಡ್ ಇವಾಗ ಈ 6 ಜನಕ್ಕೂ ಬಸವರಾಜ್ ಮುತ್ತಗಿಗೂ ಮತ್ತು ವಿನಯ್ ಕುಲಕರ್ಣಿ ಅವರಿಗೂ ಯಾವ ರೀತಿ ಸಂಬಂಧ ಇದೆ, ಅದೊಂದು ಎವಿಡೆನ್ಸ್ ಬೇಕಲ್ಲ. ಆ ಎವಿಡೆನ್ಸ್ನ ಯಾವ ರೀತಿ ಕಲೆ ಹಾಕ್ತಾರೆ ಅಂದರೆ, CDR ಕಾಲ್ ಡೀಟೇಲ್ ರೆಕಾರ್ಡಿಂಗ್ಸ್ ಇರುತ್ತಲ್ಲ ಅದರ ಮುಖಾಂತರ. ಬೆಂಗಳೂರಿಗೆ ಯಾವಾಗ ವಿನಯ್ ಕುಲಕರ್ಣಿ ಹೋಗಿರ್ತಾರೋ ಅದೇ ಜಾಗದಲ್ಲಿ ಬಸವರಾಜ್ ಮುತ್ತಗಿ ಇರ್ತಾರೆ. ಬಸವರಾಜ್ ಮುತ್ತಗಿ ಅವ್ರ ಜೊತೆಗೆ ತುಂಬಾನೇ ಕಾನ್ವರ್ಸೇಷನ್ ಮಾಡಿರ್ತಾರೆ. ಅದರಲ್ಲಿ ಕೆಲವರೆಲ್ಲ ರೆಕಾರ್ಡಿಂಗ್ಸ್ ಮಾಡ್ಕೊಂಡಿರ್ತಾರೆ. ಅಂಡ್ ಇನ್ಫ್ಯಾಕ್ಟ್ ಯೋಗೇಶ್ ಅವರ ಬ್ರದರ್ ಮನೆಗೆ ಹೋಗಿರ್ತಾರಲ್ಲ DYSP, ಅವರು ಬೆದರಿಕೆ ಆಗಬೇಕಾದ್ರೆ ಆ ಒಂದು ರೆಕಾರ್ಡಿಂಗು ಕೂಡ, ಆಡಿಯೋ ರೆಕಾರ್ಡಿಂಗು ಕೂಡ ಸಿಗುತ್ತಂತೆ. ಸೊ ಈ ಎಲ್ಲ ಎವಿಡೆನ್ಸ್ಗಳನ್ನ ಆಧಾರವಾಗಿ ಇಟ್ಕೊಂಡು CBIನವರು
ಕೋರ್ಟಿಗೆ ಒಪ್ಪಿಸ್ತಾರೆ. ಕೋರ್ಟಿಗೆ ಒಪ್ಪಿಸಿದ ನಂತರ ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಯಾರನ್ನ? ವಿನಯ್ ಕುಲಕರ್ಣಿ ಅವ್ರನ್ನ ಅರೆಸ್ಟ್ ಮಾಡಿರ್ತಾರೆ. ಸಂಭವ ಇವರಿಗೆ ಬೇಲ್ ಸಿಕ್ಕಿರುತ್ತೆ. ಬೇಲ್ ಸಿಕ್ಕಿದ ನಂತರ ಸಾಕ್ಷಿದಾರರನ್ನ ಎದುರಿಸಿದ್ದಾರೆ, ಅವ್ರ ಮೇಲೆ ಜೀವ ಬೆದರಿಕೆಯನ್ನ ಒಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಒಂದಷ್ಟು ರೂಲ್ಸ್ಗಳನ್ನ ಹಾಕ್ತಾರೆ. ನೀವು ಧಾರವಾಡದ ಒಳಗಡೆ ಹೋಗೋ ಹಾಗೆ ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಧಾರವಾಡದಲ್ಲಿ ಹೋಗೋ ಆಗಿಲ್ಲ ಅಂತ ಇದ್ರೂ ಸಹ ಆಗ ಎಲೆಕ್ಷನ್ ಬಂದಿರುತ್ತೆ. ಆ ಎಲೆಕ್ಷನ್ ಟೈಮಲ್ಲಿ ಹೊರಗಡೆ ಇದ್ರೂ ತನ್ನ ಹೆಂಡತಿ ಮತ್ತೆ ಮಗಳ ಪ್ರಚಾರವನ್ನ ಮುಂದಿಟ್ಕೊಂಡು ಸುಮಾರು 18,000 ಹೋಟೆಲಿನೋ ಹೈಯೆಸ್ಟ್ ಅಂದ್ರೆ ಆ ಗ್ಯಾಪ್ ಹೋಟೆಲ್ ಅವ್ರು ಗೆಲ್ತಾರಂತೆ. ಅದಾದ್ಮೇಲೆ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಬೇಲ್ ಕ್ಯಾನ್ಸಲ್ ಆದ್ಮೇಲೆ ಮತ್ತೆ ಅರೆಸ್ಟ್ ಮಾಡಿ ಇಟ್ಕೊಂತಾರೆ. ಅರೆಸ್ಟ್ ಮಾಡಿ ಇಟ್ಕೊಂಡ್ಮೇಲೆ ಈ ಒಂದು 3 ತಿಂಗಳು ಒಳಗಡೆನೆ ಈ ಒಂದು ನಿರ್ಧಾರ ಆಗ್ಬೇಕು ಅನ್ನುವಂತ ಒಂದು ಸುಪ್ರೀಂ ಕೋರ್ಟ್ ಆದೇಶ ಏನೋ ಬರುತ್ತೆ. ಆದೇಶ ಬಂದ ನಂತರ ಒಂದು ಸ್ಪೆಷಲ್ ಕೋರ್ಟ್ ಇರುತ್ತೆ. ಈ ಮಿನಿಸ್ಟರ್ಗಳಿಗೆಲ್ಲ ಒಂದು ಸ್ಪೆಷಲ್ ಕೋರ್ಟ್ ಇರುತ್ತಲ್ಲ, ಆ ಸ್ಪೆಷಲ್ ಕೋರ್ಟ್ ಅಲ್ಲಿ ವಾದ ವಿವಾದಗಳ ಆದ ನಂತರ ಇಲ್ಲಿ ಸಿಕ್ಕಿರುವಂತ ಎವಿಡೆನ್ಸ್ಗಳು, ಫಾರೆನ್ಸಿಕ್ ರಿಪೋರ್ಟ್ಗಳು, ಸಿಬಿಐನವರು ಅಷ್ಟೊಂದು ಕಲೆ ಹಾಕಿ ಕೊಟ್ಟಿರುವಂತ ರಿಪೋರ್ಟ್ಗಳನ್ನೆಲ್ಲ ವ್ಯಾಲಿಡೇಟ್ ಮಾಡಿ ನಂತರ ಈ ಕೇಸಲ್ಲಿ ಒಂದು ತೀರ್ಪು ಬರುತ್ತೆ. ಅದೇನಂದ್ರೆ ದೋಷಿ ಅಂತ. ಟೋಟಲ್ 17 ಜನ ದೋಷಿ ಅಂತ ಹೇಳ್ಬಿಟ್ಟು ತೀರ್ಪು ಬರುತ್ತೆ. ತೀರ್ಪು ಬಂದ ನಂತರ ನೆಕ್ಸ್ಟ್ ಡೇಗೆ ಪನಿಷ್ಮೆಂಟ್ ಏನಿದೆ ಅಂತ ಅನೌನ್ಸ್ಮೆಂಟ್ ಇರುತ್ತೆ. ಅನೌನ್ಸ್ಮೆಂಟ್ ಬಂದಿದ್ದೇನು ಗೊತ್ತಾ? ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್, ಜೀವಾವಧಿ ಶಿಕ್ಷೆ. ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಮರಣದಂಡನೆಯ ಜೀವಾವಧಿ ಶಿಕ್ಷೆ ಅಂತ ಹೇಳ್ಬಿಟ್ಟಿದ್ದೆ. ಐ ಆಮ್ ಸಾರಿ ಫಾರ್ ದಟ್. ಯೋಗೇಶ್ ಅವರ ಪರವಾಗಿ ವಾದ ಮಾಡಿದಂತ ಲಾಯರ್ಸ್ ಗಳು ಹೇಳಿರುವಂತ ಪ್ರಕಾರ ಇದು ಲೈಫ್ ಟೈಮ್ ಅಂದ್ರೆ ಅವರ ನ್ಯಾಚುರಲ್ ಡೆತ್ ಆಗುವವರೆಗೂ ಜೈಲಲ್ಲೇ ಕೊಳಿಬೇಕು. ಇನ್ನು ನೆಕ್ಸ್ಟ್ 30 ಡೇಸ್ ಅಲ್ಲಿ ಅವರು ಹೈಕೋರ್ಟ್ ಹೋಗಿ ಅಪೀಲ್ ಮಾಡಬಹುದು, ಬೈಲ್ ನ ತಗೊಳ್ಳುವಂತ ಸಾಧ್ಯತೆಗಳಿದೆ. ಬಟ್ ಅಷ್ಟು ಸುಲಭ ಅಲ್ಲ. ಯಾಕೆ ಅಂತಂದ್ರೆ ಸಿಬಿಐನವರೇ ಕಲೆಕ್ಟ್ ಮಾಡಿರುವಂತ ಈ ಒಂದಷ್ಟು ಎವಿಡೆನ್ಸ್ ಗಳು, ಒಂದಷ್ಟು ಆಕ್ಟ್ ಗಳನ್ನ ಯೋಚನೆ ಮಾಡೇನೆ ಈ ಒಂದು ಸ್ಪೆಷಲ್ ಕೋರ್ಟ್ ನಿರ್ಧಾರ ಕೊಟ್ಟಿರುತ್ತೆ. ನೆಕ್ಸ್ಟ್ ಅವರು ಹೈಕೋರ್ಟ್ ಹೋಗ್ಬೋದು, ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಹೋಗ್ಬೋದು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಇವ್ರ ಕೇಸಲ್ಲಿ ಜೀವಾವಧಿ ಶಿಕ್ಷೆ ಕೊಡೋದಕ್ಕೆ ಮೇನ್ ಕಾರಣ ಏನು ಅಂತ ನೀವು ಕೇಳೋದಾದ್ರೆ, ಇದನ್ನ ನೀವು ಒಂದ್ಸಲ ಈ ಪ್ರಜ್ವಲ್ ರೇವಣ್ಣ ಅವರ ಕೇಸಲ್ಲೂ ಕೂಡ ನೀವು ಕನೆಕ್ಟ್ ಮಾಡ್ಬೋದು. ಯಾಕೆ ಅಂತಂದ್ರೆ ಒಂದು ಕೇಸ್, ಇನ್ನೊಂದು ಮರ್ಡರ್ ಕೇಸ್. ಈ 2 ಕೇಸ್ಗಳನ್ನ ತುಂಬಾ ಗಂಭೀರವಾಗಿ ಪರಿಗಣನೆ ಮಾಡ್ತಾರೆ. ಅಂಡ್ ಆಲ್ಸೋ ಇವ್ರು ಇರುವಂತ ಪೊಸಿಷನ್ ನೋಡಿ, ಯಾರು ಅಧಿಕಾರದಲ್ಲಿದ್ದಾರೆ, ಅಧಿಕಾರದಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯ ಮೇಲೆ ಯಾವುದೇ ರೀತಿ ಈ ಒಂದು ಮಾರಣಾಂತಿಕ ಕೃತ್ಯಗಳನ್ನ ಮಾಡಿದ ನಂತರ ಕೋರ್ಟ್ ಇದನ್ನ ಗಂಭೀರವಾಗಿ ಪರಿಗಣನೆ ಮಾಡುತ್ತೆ. ಯಾಕೆ ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ ನೋಡಿ, ಇವ್ರ ಹತ್ರ ಪವರ್ ಇದೆ, ದುಡ್ಡಿದೆ, ಇವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನುವಂತ ಒಂದು ಡಾಮಿನೆನ್ಸ್ ಇರುತ್ತೆ. ಬಟ್ ಆದ್ರೆ ಒಬ್ಬ ಸಾಮಾನ್ಯ ಜನರ ಹತ್ರ ಅದಿರೋದಿಲ್ಲ. ಆ ಡಾಮಿನೆನ್ಸ್ ಇರೋದಿಲ್ಲ, ಪವರ್ ಇರೋದಿಲ್ಲ, ದುಡ್ಡು ಇರೋದಿಲ್ಲ. ಇವರು ಅಗೇನ್ಸ್ಟ್ ಫೈಟ್ ಕೂಡ ಮಾಡೋಕ್ಕಾಗೋದಿಲ್ಲ. ಅದೇ ಕಾರಣಕ್ಕೆ ಇವ್ರುಗಳಿಗೆ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಸಿಕ್ಕಿದೆ. ಅಂಡ್ ಆ ಕೋರ್ಟ್ ಒಳಗಡೆ ಒಂದಷ್ಟು ಡಿಸ್ಕಷನ್ ಆಗುತ್ತಂತೆ. ವಿನಯ್ ಕುಲಕರ್ಣಿ ಅವರು ಕೇಳ್ಕೊಂತಾರಂತೆ, ನನ್ನ ಫ್ಯಾಮಿಲಿ ಇದೆ, ನನಗೆ ಮದುವೆ ಮಾಡದೇ ಇರುವಂತ 2 ಹೆಣ್ಮಕ್ಳಿದ್ದಾರೆ, ಒಬ್ಬ ಗಂಡು ಮಗ ಇದ್ದಾನೆ. ಅಂಡ್ ನಾನು ಎಷ್ಟೋ ಜನಗಳಿಗೆ ಸಹಾಯ ಮಾಡಿದ್ದೀನಿ, ನಾನು ಒಬ್ಬ ಪೀಪಲ್ ರೆಪ್ರೆಸೆಂಟೇಟಿವ್. ಹಾಗಿಲ್ಲ ಅಂದಿದ್ರೆ ನಾನು ಗೆಲ್ಲೋದಕ್ಕೆ ಹೇಗಾಗ್ತಿತ್ತು. ಅಂಡ್ ನಾನು ಎಷ್ಟೋ ಹಸುಗಳನ್ನ ಸಾಕಿದ್ದೀನಿ. ಈ ತರ ಒಂದಷ್ಟು ಅವರ ಒಂದು ಪರ್ಸನಲ್ ವಿಷಯಗಳನ್ನ ಹೇಳ್ಕೊಂಡು ಜಡ್ಜ್ಮೆಂಟ್ ಬರೋದಕ್ಕೂ ಮುಂಚೆ ಇವ್ರಗಳ ಕಡೆಯಿಂದ ಏನೇನು ಸಾಧ್ಯ ಆಗುತ್ತೆ ಅದನ್ನೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಆದ್ರೆ ಜಡ್ಜ್ಮೆಂಟ್ ಮಾತ್ರ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಬಂದಿದೆ. ಇನ್ನೊಂದು ರೇರೆಸ್ಟ್ ಜಡ್ಜ್ಮೆಂಟ್ ಏನಂದ್ರೆ, ಈ ಒಂದು 17 ಜನರಲ್ಲಿ ಒಬ್ರು ಪೊಲೀಸ್ ಅಧಿಕಾರಿ, ಅವರಿಗೆ 7 ವರ್ಷ ಕಾರಾಗೃಹ ಶಿಕ್ಷೆ ಆಗಿದೆ. ಯಾಕೆ ಅವರಿಗೆ 7 ವರ್ಷ ಆಗಿದೆ ಅಂದ್ರೆ, ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ಕೇಸಲ್ಲಿ ಎವಿಡೆನ್ಸ್ ಗಳನ್ನ ನಾಶ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಅದೇ ಕಾರಣಕ್ಕೆ 7 ವರ್ಷ ಅಂತ ಇದೆ. ಮಿಕ್ಕಿದವರೆಲ್ಲ ಸೇರ್ಕೊಂಡು ಆತನನ್ನ ಕೊಲೆ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅದೇ ಕಾರಣಕ್ಕೆ ಅವರಿಗೆ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಅನ್ನುವಂತ ಒಂದು ಶಿಕ್ಷೆ ಆಗಿದೆ. ಧಾರವಾಡದಲ್ಲಿ ನಡೆದಂತ ಈ ಒಂದು ಪ್ರಕರಣ, ಅಧಿಕಾರ ಇದೆ, ಹಣ ಇದೆ ಅನ್ನುವಂತ ಒಂದು ಕಾರಣಕ್ಕೆ ಕಾನೂನನ್ನ ಕಣ್ ತಪ್ಪಿಸಬಹುದು, ಆ ಕಾನೂನು ಕಣ್ಣಿಗೆ ಮಣ್ಣೆರ್ಚಬಹುದು ಅಂತ ದರ್ಪವನ್ನು ತೋರಿಸಿದಂತ ಒಬ್ಬ MLA, ಒಬ್ಬ ಪವರ್ ಇರುವಂತ ಒಬ್ಬ ವ್ಯಕ್ತಿಗೆ ನೀನು ಕಾನೂನಿನ ಮುಂದೆ ಏನು ಅಲ್ಲ, ಮಂಡಿಯೂರಿ ಕೂರ್ಲೇಬೇಕು ತಪ್ಪು ಮಾಡಿದ್ರೆ ಅಂತ ಶಿಕ್ಷೆಯನ್ನು ಕೊಟ್ಟಿದೆ ನಮ್ಮ ಕಾನೂನು. ಸುಮಾರು 10 ವರ್ಷಗಳ ನಂತರ ಒಬ್ಬ ಕಾಮನ್ ಮ್ಯಾನಿಗೆ ನ್ಯಾಯ ಸಿಕ್ಕಿದೆ. ಇದರಿಂದ ಎಷ್ಟೋ ಅಧಿಕಾರದಲ್ಲಿರುವಂಥ ಜನಗಳು ಇನ್ನು ಮುಂದೆನಾದರೂ ಇಂಥ ಕಿಡಿಗೇಡಿ ಕೆಲಸಗಳನ್ನ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಅಂತೂ ಖಂಡಿತ ಮಾಡೇ ಮಾಡ್ತಾರೆ. ಲೋಕಲ್ ಪೊಲೀಸು ಜನಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಇದ್ದಂಥವ್ರು ಜನಗಳು ಬಿಟ್ಟು ಅಧಿಕಾರದಲ್ಲಿ ಇರೋರ ಪರವಾಗಿ ಕೆಲಸವನ್ನು ಮಾಡಿದಾರಲ್ಲ, ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಮಾಡಿ. ಇನ್ನು ಯಾವುದೇ ಒಂದು ಅಷ್ಟು ಪಾಯಿಂಟ್ಸ್ಗಳನ್ನ ಏನಾದರೂ ಮಿಸ್ ಮಾಡಿದರೆ ಅದನ್ನು ನೀವುಗಳು ಕಮೆಂಟ್ ಮಾಡಿ. ನೀವೇನಾದರೂ ಈ ವಿಡಿಯೋಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.